ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯಂ ಕ್ರಿಯೇಷನ್ಸ್. ನಾನಿವತ್ತೊಂದು ವಿತೌಟ್ ಕುಚ್ಚು ಡಿಸೈನ್ನ ನಿಮಗೆ ತೋರಿಸ್ತಿದ್ದೀನಿ. ಬಾರ್ಡರ್ ಡಿಸೈನ್ ಸಾರಿ ಕುಚ್ಚು ಇದು 3 ಸ್ಟೆಪ್ಪಲ್ಲಿ ನಾನು ಹಾಕಿದ್ದೀನಿ. ಬೇಕಂದರೆ ಈ ಡಿಸೈನ್ನ 2 ಸ್ಟೆಪ್ಪಲ್ಲಿ ಕೂಡ ಹಾಕೋಬೋದು. ಸೊ ಫಸ್ಟ್ ಇಲ್ಲಿ 6 ಎಳೆ ದಾರಾನ ಮಾಡಿಕೊಂಡು ಅದನ್ನ ಗಂಟು ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೊ ಸೀರೆ ಸ್ಟಾರ್ಟಿಂಗಿಂದ ಹಾಕ್ಕೊಳ್ಳಿ. ಸೊ ಲಾಕ್ ಮಾಡಿಕೊಂಡು ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರಾನ ಒಂದು ಮಾಡಿ ಲಾಕ್ ಮಾಡಿ 2 ಟೈಮ್ಸ್ ಲಾಕ್ ಮಾಡ್ಕೊಂಡ್ಮೇಲೆ ಈಗ ಚೈನ್ಸ್ ಹಾಕ್ಕೊಳ್ಳೋಣ. ಸೊ ಇಲ್ಲಿ ನಾನು 5 ಚೈನ್ ಹಾಕ್ತಾಯಿದ್ದೀನಿ. 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಮತ್ತು 5 ಚೈನ್ ಹಾಕಿ ಅದನ್ನು ಕೂಡ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೇಟಾಗಿ ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರಾನ ಒಂದು ಮಾಡಿ ಲಾಕ್ ಮಾಡಿ. ಸೊ ಇದು ಫಸ್ಟ್ ಸ್ಟೆಪ್ಪು, ಬೇಸ್ ಲೈನು. ಇದು 3 ಸ್ಟೆಪ್ಪಲ್ಲಿ ಹಾಕ್ತಾಯಿದ್ದೀನಲ್ಲ ನಾನು ಡಿಸೈನು, ಅದರಲ್ಲಿದು ಫಸ್ಟ್ ಸ್ಟೆಪ್ಪು. ನೀವು ಬೇಕಂದರೆ ಈ ಸ್ಟೆಪ್ನ ಸ್ಕಿಪ್ ಕೂಡ ಮಾಡ್ಬೋದು. ನೀವು ಡೈರೆಕ್ಟಾಗಿ ಸೆಕೆಂಡ್ ಸ್ಟೆಪ್ನ ಸೀರೆಗೆ ಹಾಕೋಬೋದು, ಇಲ್ಲಾಂದರೆ ಈ ರೀತಿ ಕೂಡ ಹಾಕೋಬೋದು. ಸೊ ಇಲ್ಲಿ ಫಸ್ಟು 5 ಚೈನ್ನೇ ಹಾಕ್ಕೊಂಡು ಹೋಗಬೇಕು ಕಂಟಿನ್ಯೂ. ಸೀರೆ ಪೂರ್ತಿ ಫಸ್ಟ್ ಸ್ಟೆಪ್ಪು 5 ಚೈನ್ ಹಾಕಬೇಕು. ಸ್ಟ್ರೇಟಾಗಿ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಸೊ ಸೆಕೆಂಡ್ ಸ್ಟೆಪ್ಗೆ ನಾನು ಸೇಮ್ ಅದೇ ಕಲರ್ದೇ ದಾರಾನ ತೊಗೊಂಡಿದ್ದೀನಿ. ಅದನ್ನು ಕೂಡ 6 ಎಳೆ ತೊಗೊಂಡು ನಾವು ಸೀರೆ ಬ್ಯಾಕ್ ಸೈಡ್ ಸ್ಟಾರ್ಟಿಂಗ್ ಏನು ಸ್ಟಾರ್ಟ್ ಮಾಡಿರ್ತೀವಲ್ಲ ಅಲ್ಲಿ ಲಾಕ್ ಇರುತ್ತೆ ಅಲ್ಲ, ಆ ಲಾಕಿಗೆ ನೀಡಲ್ ಹಾಕಿ ದಾರ ತಂದು ಈ ಸೆಕೆಂಡ್ ಸ್ಟೆಪ್ಪಲ್ಲಿರೋ ದಾರನೂ ಕೂಡ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ಮೇಲೆ ಈಗ ಇಲ್ಲಿ 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಈ ಫಸ್ಟ್ 5 ಚೈನ್ ಇದೆಲ್ಲ ಅದ್ರ ಒಳಗಡೆ ಈ ರೀತಿ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 4 ದಾರ ಇರುತ್ತೆ. 2 ದಾರ ಒಂದು ಸರ್ತಿ ತೆಗೀರಿ, ಮತ್ತೆ 2 ದಾರ ಒಂದು ಸರ್ತಿ ತೆಗೀರಿ, ಮತ್ತೆ 2 ದಾರ ಒಂದು ಸರ್ತಿ. ಸೊ ಇಲ್ಲಿ 3 ಸರ್ತಿ 2 ದಾರನ ತೆಗಿಬೇಕು. ಸೊ ಅದಕ್ಕೆ ತ್ರಿಬಲ್ ಕೃಶ ಅಂತಾರೆ. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಆ ಸೇಮ್ 5 ಚೈನ್ ಏನಿದೆ ಅಲ್ಲ ಫಸ್ಟ್ 5 ಚೈನ್ ಅದ್ರ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರ ತಂದು 2 ದಾರಾನ ಒಂದು ಸರ್ತಿ ತೆಗಿಬೇಕು, ಮತ್ತು 2 ದಾರ ಒಂದು ಸರ್ತಿ, ಮತ್ತು 2 ದಾರ ಒಂದು ಸರ್ತಿ. ಸೊ ಇಲ್ಲಿ ನಾನು 4 ಸರ್ತಿ ತ್ರಿಬಲ್ ಕೃಶ ಮಾಡಿದ್ದೀನಿ, ಅಂದರೆ 4 ತ್ರಿಬಲ್ ಕೃಶ ಮಾಡಿದ್ದೀನಿ. ಇಲ್ಲೇನು 3 ಚೈನ್ ಹಾಕಿದ್ದೀನಲ್ಲ ಅದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೊ ಟೋಟಲಾಗಿ 5 ಕಂಬಗಳಾಯಿತು. ಈಗ 5 ತ್ರಿಬಲ್ ಕೃಶ ಕಂಬ ಆಯಿತು. ಅದಾದಮೇಲೆ 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಅದೇ 5 ಚೈನ್ ಫಸ್ಟ್ ಏನು 5 ಚೈನ್ ಇದೆಲ್ಲ ಅದ್ರ ಒಳಗಡೆ ನೀಡಲ್ ಹಾಕಿ ದಾರ ತಂದು ಮತ್ತೆ ತ್ರಿಬಲ್ ಕೃಶ ಕಂಬಗಳನ್ನ ಮಾಡ್ಕೋಬೇಕು. ಸೊ ಫಸ್ಟು 4 ಮಾಡಿದ್ದೀನಿ. ಆ 3 ಚೈನ್ ಒಂದು ಸೇರಿಸಿದರೆ 5 ಆಯಿತು. ಸೊ ಈ ಸೈಡ್ ಕೂಡ 5 ತ್ರಿಬಲ್ ಕೃಶ ಕಂಬಗಳನ್ನ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಎಲ್ಲ ನೀವು ಕಂಟಿನ್ಯೂ 5 ತ್ರಿಬಲ್ ಕೃಶ ಕಂಬ, 4 ಚೈನ್, 5 ತ್ರಿಬಲ್ ಕೃಶ ಕಂಬ. ಸೊ ಈ ರೀತಿ ಹಾಕ್ಕೊಂಡು ಹೋಗಬೇಕು. ಸೊ ಹೊಸಬ್ರು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇಲ್ಲಿ ನಾನು ಫಸ್ಟು 5 ತ್ರಿಬಲ್ ಕೃಶ ಕಂಬ, 4 ಚೈನ್ ಮತ್ತು 5 ತ್ರಿಬಲ್ ಕೃಶ ಕಂಬ. ಸೊ ಇಷ್ಟಾದಮೇಲೆ 2 ಚೈನ್ಸ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕಿ ನೀಡಲ್ ಮೇಲೆ ಈಗ 2 ಟೈಮ್ಸ್ ದಾರ ಸುತ್ತಬೇಕು. 2 ಟೈಮ್ಸ್ ದಾರ ಸುತ್ತಿ ಈಗ ಇದ್ರ ಪಕ್ಕದಲ್ಲಿ ಏನು 5 ಚೈನ್ ಇದೆ ಅಲ್ಲ ಡಿಸೈನ್ ಹಾಕಿದ ಪಕ್ಕದಲ್ಲಿ ಅದನ್ನ ಬಿಡಬೇಕು. ಒಂದು 5 ಚೈನ್ನ ಬಿಟ್ಟು ನೆಕ್ಸ್ಟ್ 5 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಮತ್ತೆ ತ್ರಿಬಲ್ ಕೃಶ ಕಂಬಗಳನ್ನ ಮಾಡಬೇಕು. ಈಗ ಇಲ್ಲಿ ನಾವು 5 ಕಂಬಗಳನ್ನ ಮಾಡಬೇಕು. ಸ್ಟಾರ್ಟಿಂಗಲ್ಲಿ 4 ಮಾಡಿರ್ತೀವಿ, ಯಾಕಂದರೆ 3 ಚೈನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿ 4 ಮಾಡಿರ್ತೀವಿ. ಸೊ ಇಲ್ಲಿ ನಾವು ಈಗ 5 ತ್ರಿಬಲ್ ಕೃಶ ಕಂಬಗಳನ್ನ ಮಾಡಬೇಕು. ನೀವು ಇಲ್ಲಿ ಬೇಕಂದರೆ ಡಬಲ್ ಕೃಶ ಕಂಬ ಕೂಡ ಮಾಡ್ಕೋಬೋದು. ಸೊ ನಾನು ಆಗಲ್ಲ ಹೇಳ್ದಲ್ಲ 2 ಸ್ಟೆಪ್ಪಲ್ಲಿ ಮಾಡ್ಬೋದು ಅಂತ. ಈಗ ಇದೇನು ಹಾಕ್ತಾ ಇದ್ದೀವಲ್ಲ ನಾನು ಡಿಸೈನು, ಇದನ್ನೇ ಡೈರೆಕ್ಟಾಗಿ ನಾವು ಸೀರೆಗೆ ಕೂಡ ಹಾಕ್ಬೋದು. ಇಲ್ಲಾಂದರೆ ಈ ರೀತಿ 5 ಚೈನ್ಸ್ ಹಾಕ್ಕೊಂಡು ಕೂಡ ಹಾಕ್ಬೋದು. ನಿಮಗೇನಾದರೂ ಆ ರೀತಿ ಹಾಕೋದು ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ತೋರಿಸ್ತೀನಿ. ಸೊ ಇಲ್ಲಿ 5 ತ್ರಿಬಲ್ ಕೃಶ ಕಂಬ ಹಾಕಿದೆ. ಈಗ ನಾನು ನೆಕ್ಸ್ಟ್ ಮತ್ತೆ 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಅದೇ 5 ಚೈನ್ ಇರುತ್ತಲ್ಲ ಆ 5 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ತೆಗಿಬೇಕು, ಮತ್ತು 2 ದಾರ ಒಂದು ಸರ್ತಿ ತೆಗಿಬೇಕು, ಮತ್ತು 2 ದಾರ ಒಂದು ಸರ್ತಿ. ಸೊ ತ್ರಿಬಲ್ ಕೃಶ ಕಂಬಗಳನ್ನ ಮಾಡಿಕೊಂಡು ಹೋಗಬೇಕು. ನೀವಿಲ್ಲಿ ಇದನ್ನು ಡಬಲ್ ಕೃಶ ಕಂಬ ಕೂಡ ಮಾಡ್ಕೋಬೋದು. ಇದು ಆರ್ಚ್ ಸ್ವಲ್ಪ ದೊಡ್ಡದು ಕಾಣಿಸ್ಬೇಕು ಅಂತ ಹೇಳಿ ನಾನು ತ್ರಿಬಲ್ ಕೃಶ ಕಂಬಗಳನ್ನ ಮಾಡಿದ್ದೀನಿ. ನಿಮಗೆ ತ್ರಿಬಲ್ ಕೃಶ ಡಿಫಿಕಲ್ಟ್ ಅನಿಸುತ್ತೆ ಅಂದರೆ ಡಬಲ್ ಕೃಶ ಕಂಬಗಳನ್ನು ಕೂಡ ಹಾಕೋಬೋದು. ಈ ಡಿಸೈನಲ್ಲಿ ಯಾವುದೇ ಬೀಡ್ಸ್ ಬಾರಿಸಿಲ್ಲ, ಒಂದೇ ಒಂದು ಬೀಡ್ ಯೂಸ್ ಮಾಡಿದ್ದೀನಿ. ಸೊ ನೀವು ಆ ಬೀಡ್ನು ಕೂಡ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ನಿಮ್ಗೆ ಯಾವ ರೀತಿ ಬೇಕೋ ನೀವು
ಆ ರೀತಿ ಹಾಕೋಬೋದು. ಎಂಡಲ್ಲಿ ತೋರಿಸ್ತೀನಿ ನಿಮಗೆ ಡಿಸೈನು ಪೂರ್ತಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲೂ ಕೂಡ 5 ಕಂಬ 4 ಚೈನು 5 ಕಂಬ ತ್ರಿಬಲ್ ಕ್ರೋಶೆ ಕಂಬಗಳಾಯಿತು. ಈಗ ನೆಕ್ಸ್ಟ್ ಮತ್ತೆ 2 ಚೈನ್ ಹಾಕ್ಕೋಬೇಕು. ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಪಕ್ಕದಲ್ಲಿರೋ 5 ಚೈನ್ ಬಿಟ್ಟು ಅದರ ನೆಕ್ಸ್ಟ್ 5 ಚೈನ್ಗೆ ನೀಡಲ್ ಹಾಕಿ ದಾರ ತಂದು ತ್ರಿಬಲ್ ಕ್ರೋಶೆ ಕಂಬಗಳು ಮಾಡಬೇಕು. ಸೊ ಇಲ್ಲೂ ಕೂಡ 5 ಕಂಬ 4 ಚೈನು 5 ಕಂಬ ಸೊ ಹಾಕಿ ತೋರಿಸ್ತೀನಿ ನಾನು ನಿಮಗೆ. ಸೊ ಇಲ್ಲೂ ಕೂಡ ಕಂಟಿನ್ಯೂ ಫಸ್ಟ್ ಎಷ್ಟು ಹಾಕಿರ್ತೀವಲ್ಲ ಅದೇ ರೀತಿ ಕಂಬಗಳನ್ನೇ ಅಷ್ಟೇ ಸಂಖ್ಯೆಯಲ್ಲಿ ಹಾಕ್ಕೊಂಡು ಹೋಗಬೇಕು. ಸೊ ಇಲ್ಲಿ ಹಾಕಿದ್ದೀನಿ ನೋಡಿ ಪೂರ್ತಿ. ಸೊ ಇದೇ ರೀತಿ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು ಸೆಕೆಂಡ್ ಸ್ಟೆಪ್ನ. ಈಗ ಥರ್ಡ್ ಸ್ಟೆಪ್ಗೆ ನಾನು ಸೀರೆ ನಿಮ್ಗೆ ಅಪೋಸಿಟ್ ಯಾವ ಕಲರ್ ಇರುತ್ತೆ ಆ ಕಲರ್ ದಾರ ತೊಗೊಳ್ಳಿ. ಫಸ್ಟ್ ನಾವೇನು 3 ಚೈನ್ ಹಾಕಿದ್ದೀವಲ್ಲ ಇಲ್ಲಿ ಆ 3 ಚೈನಲ್ಲಿ 3ನೇ ಚೈನ್ ಒಳಗಡೆ ಮೇಲೆಲ್ಲಿ 3ನೇ ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಆ ಎಕ್ಸ್ಟ್ರಾ ದಾರನ ಸ್ವಲ್ಪ ಗಮ್ ಹಾಕಿ ಡಿಸೈನ್ಗೆ ಅಂಟಿಸ್ಕೊಳ್ಳಿ. ಅದ್ರ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ ಇರುತ್ತೆ, ಅಲ್ಲಿ ನಾವು ತ್ರಿಬಲ್ ಕ್ರೋಶೆ ಕಂಬ ಮಾಡಿರ್ತೀವಲ್ಲ ಅಲ್ಲಿ ಹೋಲ್ ಗ್ಯಾಪ್ ಇರುತ್ತೆ, ಅಲ್ಲೊಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಈ 4 ಚೈನ್ ಗ್ಯಾಪ್ ಇದೆಯಲ್ಲ ಅದ್ರ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ತೆಗೀರಿ, ಮತ್ತೆ 2 ದಾರ ಒಂದು ಸರ್ತಿ ತೆಗೀರಿ, ಮತ್ತೆ 2 ದಾರ ಒಂದು ಸರ್ತಿ ತೆಗೀರಿ. ಇಲ್ಲೂ ಕೂಡ ಒಂದು ತ್ರಿಬಲ್ ಕ್ರೋಶೆ ಕಂಬ ಆಯಿತು. ಈಗ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿ ಈ ಮಾಡಿದ ಕಂಬ ಇರುತ್ತಲ್ಲ ಅದ್ರ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ. ಇದು ಪಿಕಾಟ್ ಡಿಸೈನ್ ಆಯಿತು. ಸೊ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಅದೇ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ 2 ದಾರ ಒಂದು ಸರ್ತಿ 2 ದಾರ ಒಂದು ಸರ್ತಿ 3 ಸರ್ತಿ 2 ದಾರ ತಕ್ಕೋಬೇಕು. ತ್ರಿಬಲ್ ಕ್ರೋಶೆ ಕಂಬ ಆಗುತ್ತೆ. ಆಮೇಲೆ 3 ಚೈನ್ ಹಾಕಿ ಆ ಕಂಬದ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು ಆ 3 ಚೈನ್ನ. ಸೊ ಆವಾಗ ಪಿಕಾಟ್ಸ್ ಡಿಸೈನ್ ಆಗುತ್ತೆ. ಸೊ ಇಲ್ಲಿ ಕಂಟಿನ್ಯೂ ಪಿಕಾಟ್ಸ್ ಡಿಸೈನ್ ಮಾಡಬೇಕು. ಒಂದು ಹಾಫ್ ಆರ್ಚ್ ಬರಬೇಕಿದು, ಅರ್ಧ ಆರ್ಚ್ ಆಗುತ್ತೆ ಇದು. ಆ ರೀತಿ ಬರೋವಷ್ಟು ಪಿಕಾಟ್ಸ್ಗಳನ್ನ ಮಾಡ್ಕೋಬೇಕು. ನೀವು ಬೀಡ್ ಬೇಕಂದರೆ ನೀವು ಈ ಪಿಕಾಟ್ಗಳಿಗೆ ನೀವು ಬೀಡ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. 3 ಚೈನ್ ಹಾಕ್ತಿರ್ತೀರಲ್ಲ ಆವಾಗ ಫಸ್ಟ್ ಒಂದು ಬೀಡ್ ಆ್ಯಡ್ ಮಾಡಿ ಆಮೇಲೆ 2 ಚೈನ್ಸ್ ಹಾಕ್ಕೊಂಡು ನೀವು ಪಿಕಾಟ್ಸ್ಗಳನ್ನ ಮಾಡ್ಕೋಬೋದು ಬೀಡ್ ಹಾಕಿ. ಬೀಡ್ ಬೇಕಂತ ಅನ್ನೋರು, ಬೀಡ್ ಬೇಡ ಅಂದರೆ ನೀವು ಇದೇ ರೀತಿ ನಾರ್ಮಲ್ಲಾಗಿ ಥ್ರೆಡ್ಲೇ ಪಿಕಾಟ್ಸ್ನ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ನೀವು 4 ಚೈನ್ ಹಾಕಿರ್ತೀರ ಅದು ಫಿಲ್ ಆಗಬೇಕು. ನಿಮ್ಗೆ ಎಷ್ಟು ಹಿಡಿಸುತ್ತೆ ಅಷ್ಟು ಪಿಕಾಟ್ಸ್ಗಳನ್ನ ಹಾಕಿ. ನಾನಿಲ್ಲಿ 7 ಪಿಕಾಟ್ ಹಾಕಿದ್ದೀನಿ. ಸೊ ನಿಮಗೆ 7 ಹಿಡಿಸಿದರೆ 7 ಹಾಕಿ, ಇಲ್ಲ 6 ಸಾಲುತ್ತೆ ಅಂತಂದರೆ 6 ಹಾಕಿ. ಇನ್ನೂ ಸ್ಪೇಸ್ ಎಕ್ಸ್ಟ್ರಾ ಇದ್ದರೆ ನೀವು ಅಥವಾ 5 ಚೈನ್ ಹೀಗೆ ಹಾಕ್ಕೊಂಡಿದ್ರೆ ಅಲ್ಲಿ 8 ಕೂಡ ಹಿಡಿಸುತ್ತೆ. ಸೊ ನೀವು ನೋಡಿಕೊಂಡು ಪಿಕಾಟ್ಸ್ಗಳನ್ನ ಹಾಕ್ಕೊಳ್ಳಿ. ನಾನು 7 ಪಿಕಾಟ್ಸ್ಗಳನ್ನ ಹಾಕಿದ್ದೀನಿ ಇಲ್ಲಿ. ಸೊ ಅದೇ ತೋರಿಸ್ತಿದ್ದೀನಿ ನೋಡಿ. 6 ಪಿಕಾಟ್ ಹಾಕಿದ್ದೆ, ಇದು 7th ಪಿಕಾಟ್ ಹಾಕ್ತಾಯಿದ್ದೀನಿ. ಸೊ ತ್ರಿಬಲ್ ಕ್ರೋಶೆ ಕಂಬ ಬದಲಿ ನೀವು ಡಬಲ್ ಕ್ರೋಶೆ ಕಂಬ ಮಾಡಿ ಕೂಡ ಪಿಕಾಟ್ಸ್ಗಳನ್ನ ಹಾಕೋಬೋದು ಈ ಡಿಸೈನಲ್ಲಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಡಿಸೈನ್ನ ಕಸ್ಟಮೈಸ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು 3 4 5 6 7 7 ಪಿಕಾಟ್ಸ್ಗಳನ್ನ ಹಾಕಿದ್ದೀನಿ. 7 ಪಿಕಾಟ್ ಆದಮೇಲೆ ಈಗ ಈ ಕಡೆ 5 ಕಂಬ ಇರುತ್ತೆ ನೋಡಿ, 5 ತ್ರಿಬಲ್ ಕ್ರೋಶೆ ಕಂಬ ಇರುತ್ತಲ್ಲ ಅಲ್ಲಿ ಲಾಸ್ಟು 4th ಮತ್ತು 5th ಕಂಬದ ಮಧ್ಯೆ ಹೋಲ್ ಗ್ಯಾಪ್ ಇರುತ್ತೆ. ಸೊ ಆ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಈ ಪಿಕಾಟ್ ಏನು ಡಿಸೈನ್ ಹಾಕಿರ್ತೀವಲ್ಲ ಆ ಆರ್ಚ್ನ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ ಆರ್ಚ್ ಬರುತ್ತೆ. ಲಾಕ್ ಮಾಡಿದ ಮೇಲೆ ಇಲ್ಲಿ 2 ಚೈನ್ ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಇಲ್ಲಿ ನಾನು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೀಡ್ ಬೇಕಂದರೆ ಆ್ಯಡ್ ಮಾಡಿ, ಬೀಡ್ ಬೇಡ ಅಂದರೆ ಹಾಗೆ ಇನ್ನೊಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸ್ ಅಲ್ಲಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ನಾನು ಹಾಕೋ ರೀತಿನೇ ಹಾಕಿ. ಸೊ ನಾನು ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ 2 ಚೈನಿಗೆ ಲಾಕ್ ಮಾಡಿದ್ದೀನಿ. ಅದಾದಮೇಲೆ ಮತ್ತೆ 1 ಮತ್ತು 2ನೇ ಕಂಬದ ಮಧ್ಯೆ ಹೋಲ್ ಗ್ಯಾಪ್ ಇರುತ್ತೆ, ಆ ಹೋಲ್ ಗ್ಯಾಪಿಗೆ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಇಲ್ಲಿ 4 ಚೈನ್ ಗ್ಯಾಪ್ ಇದೆಯಲ್ಲ ಟ್ರಯಾಂಗಲ್ ಶೇಪ್ ಕಾಣುತ್ತೆ ನಿಮಗೆ ಅಲ್ಲಿ, ಅದ್ರ ಒಳಗಡೆ ಹೋಗಿ ದಾರ ತಂದು ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಅದಾದಮೇಲೆ 3 ಚೈನ್ ಹಾಕಿ ಆ ಕಂಬದ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡಿಕೊಂಡು ಪಿಕಾಟ್ ಡಿಸೈನ್ನ ಮಾಡಬೇಕು. ಸೊ ಹೀಗೆ ಇಲ್ಲೂ ಕೂಡ ಪಿಕಾಟ್ಸ್ ಮಾಡಬೇಕು. ನೀವು ಫಸ್ಟ್ ಆರ್ಚಲ್ಲಿ ಎಷ್ಟು ಮಾಡಿರ್ತೀರಲ್ಲ ಅಷ್ಟೇ ಪಿಕಾಟ್ಸ್ಗಳನ್ನ ಎಲ್ಲ ಆರ್ಚಲ್ಲೂ ಕೂಡ ಮಾಡಬೇಕು. ನಾನು 7 ಪಿಕಾಟ್ ಮಾಡಿದ್ದೀನಿ. ಸೊ ಅದಕ್ಕೆ ಇಲ್ಲೂ ಕೂಡ 7 ಪಿಕಾಟ್ಸ್ಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಬೇಕಂದರೆ ನೀವು 6 ಹಾಕ್ಕೊಂಡಿದ್ರೆ ಇಲ್ಲೂ ಕೂಡ 6 ಪಿಕಾಟ್ಸ್ ಹಾಕಿ ನೋಡಿ. ಇಲ್ಲಿ 7 ಹಾಕಿದ್ದೀನಿ. ಸೊ ಅದಕ್ಕೆ ಇಲ್ಲಿ 7 ಪಿಕಾಟ್ಸ್ಗಳನ್ನ ಹಾಕಿದ್ದೀನಿ ಪೂರ್ತಿ. ಈಗ 7 ಪಿಕಾಟ್ ಹಾಕಿದ್ಮೇಲೆ ಲಾಸ್ಟ್ 4th ಮತ್ತು 5th ಕಂಬದ ಮಧ್ಯೆ ಹೋಲ್ ಗ್ಯಾಪ್ ಇರುತ್ತೆ, ಆ ಹೋಲ್ ಗ್ಯಾಪಿಗೆ ಒಂದು ಸರ್ತಿ ಲಾಕ್ ಮಾಡ್ಕೋಬೇಕು.
ಲಾಕ್ ಮಾಡಿದ ಮೇಲೆ ಆ 2 ಚೈನ್ ಒಳಗಡೆ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಸ್ವಲ್ಪ ದಾರ ಮೇಲೆ ಎತ್ತಿ ಬೀಡ್ ಆ್ಯಡ್ ಮಾಡಿ. ಬೇಕಂದರೆ ನೀವಿಲ್ಲಿ ಹ್ಯಾಂಗಿಂಗ್ ಬೀಡ್ಸು ಅಥವಾ ಗ್ಲಾಸ್ ಬೀಡ್ಸು ಕಲರ್ದು ಬೀಡ್ಸ್ ಇರುತ್ತಲ್ಲ ಆ ಬೀಡ್ಸ್ನ ಆ್ಯಡ್ ಮಾಡ್ಕೋಬೋದು. ಸೊ ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ 2 ಚೈನಿಗೆ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಫಸ್ಟು ಸೆಕೆಂಡ್ ಕಂಬದ ಮಧ್ಯೆ ಹೋಲ್ ಗ್ಯಾಪಿಗೆ ಒಂದು ಸರ್ತಿ ಲಾಕ್ ಮಾಡಿ ಮತ್ತು ಈ ರೀತಿ ಆರ್ಚ್ನ ಕಂಪ್ಲೀಟಾಗಿ ಹಾಕ್ಕೊಂಡೋಗಿ. ಸೊ ನಿಮ್ಗೆ ಪೂರ್ತಿ ಹಾಕಿ ತೋರಿಸ್ತಿದ್ದೀನಿ ನೋಡಿ ನಾನು ಇಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸ್ತಿದೆ ಡಿಸೈನು. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಸಿಂಪಲ್ಲಾಗಿದೆ, ತುಂಬ ಬೇಗನೆ ಹಾಕಿ ಮುಗಿಸ್ಬೋದು. ಸೊ ಎಂಡಲ್ಲಿ 5 ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ 2 ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಆಮೇಲೆ ನೀವು 7 ಪಿಕಾಟ್ಸ್ಗಳನ್ನ ಹಾಕಿದ ಮೇಲೆ ಲಾಸ್ಟಲ್ಲಿ ಅದನ್ನ 4th 5th ಮಧ್ಯೆ ಲಾಕ್ ಮಾಡ್ತಿರಲ್ಲ, ಲಾಕ್ ಮಾಡಿ ಎಕ್ಸ್ಟ್ರಾ 2 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಈ ಬೀಡ್ಸ್ನ ಸ್ಕಿಪ್ ಮಾಡ್ಬೋದು ಅಥವಾ ಅಲ್ಲಿ ಹ್ಯಾಂಗಿಂಗ್ ಬೀಡ್ಸ್ ಯೂಸ್ ಮಾಡ್ಕೋಬೋದು ನೀವು. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳ್ಳಿ. ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.